ದೊಡ್ಡಕೂರ್ಬಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕ ಸಹಕಾರ ಸಂಘ ಹಾಲಿನ ಡೈರಿಯಲ್ಲಿ ಒಂದು ಚುನಾವಣೆ ನಡೀತಿದೆ. ಚುನಾವಣೆಯಲ್ಲಿ ಒಂದು 35-40 ವರ್ಷ ಇತಿಹಾಸದ ಒಂದು ದಾಖಲೆ ಆಗಿದೆ. ಇವತ್ತು ಒಟ್ಟು 12 ಸೀಟ್ ಎಲೆಕ್ಷನ್ ನಡೀತದೆ. ಅದರಲ್ಲಿ ಒಂದು ಇನಾಮಿನೇಷನ್ ಆಗ್ತದೆ. ಒಟ್ಟು 11ಗೆ ಚುನಾವಣೆ ನಡೆಯುತ್ತೆ. ಅದರಲ್ಲಿ JDS ಮತ್ತು BJP ಹೊಂದಾಣಿಕೆ ಮಾಡಿ 10 ಸೀಟನ್ನು ಪ್ರಚಲಿತವಾಗಿ ಗೆಲ್ಲಿಸೋದಕ್ಕೆ ಕೆಲಸ ಮಾಡಿದ್ದೀವಿ. ಅದಕ್ಕೆ ಈ ಗೆಲ್ಲಿಸೋದಕ್ಕೆ ಕೆಲಸ ಮಾಡತಕ್ಕಂಥ ಎಲ್ಲ ಷೇರುದಾರರು ಮತದಾರರಿಗೂ ಧನ್ಯವಾದಗಳು ತಿಳಿಸ್ತೀನಿ. ಅದೇ ರೀತಿ ಇನ್ನೊಂದು 2 ಓಟಲ್ಲಿ ಹೋಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಅದನ್ನು ಗೆಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇವತ್ತು ಈ ಗೆಲುವು ಒಂದು ಪ್ರಜಾಪ್ರಭುತ್ವ ಗೆಲುವು, ಸ್ವಾಭಿಮಾನದ ಗೆಲುವು. ಇವತ್ತು ದೊಡ್ಡಕೂರ್ಬಳ್ಳಿ ಗ್ರಾಮದ ಷೇರುದಾರರು ಮತದಾರರು ಒಂದು ಅಭಿವೃದ್ಧಿ ಕಡೆ ಒಂದು ಮತ ನೀಡಿ ಒಂದು ಗೆಲುವು ಸಾಧಿಸಿದ್ದಾರೆ. ಇದನ್ನು ಮುಂದೆ ಹಾಲ್ ಡೈರಿನ ಅಭಿವೃದ್ಧಿಪಡಿಸಲಿ. ಎಲ್ಲ ಡೈರೆಕ್ಟರ್ಗಳು ಒಂದು ಒಮ್ಮತದಿಂದ ಒಂದು ಯಾವುದೇ ರೀತಿ ಭ್ರಷ್ಟಾಚಾರಕ್ಕೆ ಒಳಪಡದೆ ಒಂದು ಒಳ್ಳೆ ವಿಚಾರಗಳನ್ನು ತಿಳಿದು ಅಭಿವೃದ್ಧಿಪಡಿಸಿ ಒಂದು ದೊಡ್ಡಕೂರ್ಬಳ್ಳಿ ಗ್ರಾಮ ಅಭಿವೃದ್ಧಿ ಮಾಡಲಿ ಅಂತ ಹೇಳ್ತಾ ಅವರೆಲ್ಲರಿಗೂ ಒಂದು ಅಭಿನಂದನೆಗಳು ತಿಳಿಸ್ತಾ ನಾನು ಅಭಿವೃದ್ಧಿಪಡಿಸಲಿ ಅಂತ ಹೇಳಿ ಇಷ್ಟಪಡ್ತೀನಿ. ಈಗ ದೊಡ್ಡಕೂರ್ಬಳ್ಳಿ ಇದರಲ್ಲಿ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಎಷ್ಟು ಜನ ಮತದಾರರಿದ್ದಾರೆ, ಎಷ್ಟು ಹಾಲು ಉತ್ಪಾದನೆ ಆಗುತ್ತೆ? 71 ಷೇರುದಾರಿದ್ದಾರೆ. ಒಟ್ಟು ಸದಸ್ಯರು ಬಂದು 120 ಸದಸ್ಯರಿದ್ದಾರೆ. ಒಟ್ಟು ಒಂದು ದಿನಕ್ಕೆ 1300ರಿಂದ 500 ಲೀಟರ್ ಹಾಲು ಹೋಗ್ತದೆ. ಒಂದು ವರ್ಷಕ್ಕೆ ಮಿನಿಮಮ್ ಏನಿಲ್ಲ ಅಂದ್ರೆ ನಮ್ಮ ಸಂಘದಲ್ಲಿ ಲಾಭ ಮಿನಿಮಮ್ 5ರಿಂದ 6 ಲಕ್ಷ ಲಾಭ ಆಗ್ತದೆ. ಇವತ್ತು 40 ವರ್ಷದಿಂದ ಆಡಳಿತ ಮಾಡಿದ್ರು ಲಾಭಾಂಶ ಕಡಿಮೆ ಇತ್ತು. ಈ ಹಿಂದೆ ಒಂದಷ್ಟು ಸ್ವಲ್ಪ ಸ್ವಾಭಿಮಾನಿಗಳು ಗೆದ್ದು ಒಂದು 22 ಲಕ್ಷ ಸೇವ್ ಮಾಡಿದ್ದಾರೆ. ಇನ್ನು ಮುಂದೆ ನಾವು ಯಾವುದೇ ರೀತಿ ಹಣ ದುರುಪಯೋಗ ಆಗದೆ ಸಾರ್ವಜನಿಕವಾಗಿ ಎಲ್ರಿಗೂ ಉಪಯೋಗ ಆಗಲಿ, ಸಾರ್ವಜನಿಕರ ದುಡ್ಡು ಸಾರ್ವಜನಿಕರಿಗೆ ಸೇರಬೇಕು, ಅಭಿವೃದ್ಧಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಈ ಮೊದಲೆಲ್ಲ ಅಕ್ರಮ ಏನಾಗಲಿ ಆಗಿತ್ತಾ? ಈಗ ಸಾಮಾನ್ಯವಾಗಿ ಒಂದು ವರ್ಷಕ್ಕೆ 5 ಲಕ್ಷ ಲಾಭ ಅಂದ್ರೆ ನೋಡ್ಬೇಕು, ಸಾರ್ವಜನಿಕರೇ ಯೋಚನೆ ಮಾಡಬೇಕು ಎಷ್ಟು ಲಾಭ ಆಗಿದೆ, ಎಷ್ಟು ನಷ್ಟ ಆಗಿದೆ ಅಂತ. ಲಾಭ ಇರೋದು ಈ ಕಳೆದ 5 ವರ್ಷಗಳಿಂದ ಒಂದು 22 ಲಕ್ಷ ಸೇವ್ ಆಗಿದೆ. ಅದರಿಂದ ಎಲ್ಲ 5 ವರ್ಷದಿಂದ 22 ಲಕ್ಷ ಸೇವ್ ಇದೆ. 15 ವರ್ಷಗಳಿಂದ ಅದೇ ಸಾರ್ವಜನಿಕರು ಯೋಚನೆ ಮಾಡಿ ಅಭಿವೃದ್ಧಿ ಮಾಡಲಿ ಅಂತ ಅದು ವಿರೋಧವಾಗಿ ನಮಗೆ ಮತದಾರರು ವೋಟ್ ಹಾಕಿದ್ದಾರೆ. ಭ್ರಷ್ಟಾಚಾರ ಮುಕ್ತ ಮಾಡಲಿ ಅನ್ನೋದು ಒಂದೇ ಒಂದು ಉದ್ದೇಶಕ್ಕೋಸ್ಕರ ಮತ ನೀಡಿದ್ದಾರೆ. ಅದನ್ನ ಉಳಿಸ್ಕೊಂತೀವಿ, ಮುಂದೆ ಅಭಿವೃದ್ಧಿಪಡಿಸ್ತೀವಿ. ಸುಮಾರು ಡೈರಿ ಸ್ಥಾಪನೆ ಆಗಿ 35 ವರ್ಷ ಆಗಿದೆ. ಅದರಲ್ಲಿ ಫಸ್ಟ್ ಇದ್ದಂಥ ಬಾಡಿ ಕೆಲಸ ಮಾಡಿತ್ತು. ಅವರೆಲ್ಲ ಡೈರಿ ಕಟ್ಟಿ ಒಂದು 10 ವರ್ಷದಲ್ಲಿ ಇಂಪ್ರೂವ್ ಮಾಡಿದ್ರು ಸ್ವಲ್ಪ. ಆಮೇಲೆ ಬಂದಂಥ ಬಾಡಿಗಳು 20 ವರ್ಷದಲ್ಲಿ ಏನು ಇದರಲ್ಲಿ ಲಾಭ ತೋರಿಸಿಲ್ಲ, ಎಲ್ಲ ಅಲ್ಲಿಂದ ಅಲ್ಲಿಗೆ ಇದು ಮಾಡ್ಕೊಂಡ್ ಬಂದಿದ್ರು. ಈಗ 5 ವರ್ಷದಿಂದ ಇದ್ದ ಬಾಡಿ ಏನಿತ್ತು ಆ ಬಾಡಿ ಒಳಗೆ ಲಾಭ ತೋರಿಸಿದ್ದಾರೆ. ಜನ ಒಂದು ನಂಬಿಕೆ ಇಟ್ಕೊಂಡು ವೋಟ್ ಮಾಡಿದ್ದಾರೆ. ನಾವು ಅದನ್ನು ಮುಂದೆ ಹಂಗೆ ನಡೆಸ್ಕೊಂಡು ಹೋಗ್ತೀವಿ ಅಂತ ನಿಮ್ಗೆ ಹೇಳ್ತಾ ಇದ್ದೀವಿ. ಈಗ ಇವತ್ತೇನಿತ್ತು ಕುತೂಹಲ ಇತ್ತಾ? ಕುತೂಹಲ ಇತ್ತು, ಜಿದ್ದಾಜಿದ್ದಿ ಇತ್ತು ಸರ್. ಇವತ್ತೊಂದು ಜಿದ್ದಾಜಿದ್ದಿ ಇತ್ತು. ಆದ್ರೂ ಜನ ಮೇಲೆ ನಂಬಿಕೆ ಇತ್ತು. ಸದಸ್ಯರೆಲ್ಲ ಸಹಕರಿಸಿದ್ದಾರೆ. ನಮ್ಗೆ ಸಂತೋಷ ಆಗಿದೆ. ಇನ್ನು ಮುಂದೆ ಬಾಡಿನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀವಿ. ಡೈರಿ ಸಂಘನೂ ಮುಂದೆ ಪ್ರಯತ್ನ ಮಾಡ್ತೀವಿ. ಈಗ ಎಷ್ಟು ಜನ ಸದಸ್ಯರಿದ್ರು? ಸದಸ್ಯರು ಎಷ್ಟು ಜನ ಗೆದ್ದವ್ರೆ? 71 ಜನ ಸದಸ್ಯರಿದ್ರು. ಅಲ್ಲ ಕ್ಯಾಂಡಿಡೇಟ್ಸ್, ಅಭ್ಯರ್ಥಿಗಳು, ಚುನಾವಣಾ ಕ್ಯಾಂಡಿಡೇಟ್ಸ್ ನಮ್ಮ ಕಡೆಯಿಂದ 11 ಜನ ಇದ್ರು. ಒಂದು ಇನಾಮಿನೇಷನ್ ಆಗಿತ್ತು. ನಮ್ದು ಕಡೆಯಿಂದ 11 ಜನ ಹಾಕಿದ್ವಿ. ಈಗ 10 ಜನ ಗೆದ್ದಿದ್ದಾರೆ. ಒಂದು ಮಾತ್ರ ಹೋಗಿದೆ, ಅದು ಸ್ವಲ್ಪದಲ್ಲಿ ಹೋಗಿದೆ. ನಮ್ಗೇನು ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ. ಆದ್ರೂ ಬಾಡಿ ನಡೆಸ್ಕೊಂಡು ಹೋಗಿ ಸಹಕಾರ ಸಂಘನ ನಾವು ಮುಂದೆ ತರಕ್ಕೆ ಪ್ರಯತ್ನ ಮಾಡ್ತೀವಿ.